ನಮಸ್ಕಾರ. ಇಂದು ನಾವು ರುಚಿಕರವಾದ ಆಲೂ ಪರೋಟವನ್ನು ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಟುಕೊಳ್ಳಬೇಕು. ನಂತರ ಆಲೂಗೆಡ್ಡೆಯನ್ನು ಬೇಯಿಸಿಟ್ಟುಕೊಳ್ಳಬೇಕು. ನಂತರ ಬಿಸಿ ಆರಿದ ನಂತರ ಅದರ ಸಿಪ್ಪೆಯನ್ನು ಸ್ಟ್ರೈನರ್ ಸಹಾಯದಿಂದ ಬಿಡಿಸಿಟ್ಟುಕೊಂಡು ಅದನ್ನು ಸ್ಮ್ಯಾಶ್ ಮಾಡಿ ಇಟ್ಟುಕೊಳ್ಳಬೇಕು. ನಂತರ ಈ ರೀತಿ ಸ್ಮ್ಯಾಶ್ ಮಾಡಿ ಇಟ್ಟುಕೊಂಡ ನಂತರ ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕಿ, ಸಾಸಿವೆ ಹಾಕಿ, ಸಣ್ಣದಾಗಿ ಹೆಚ್ಚಿಟ್ಟುಕೊಂಡ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಅದು ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಓಂಕಾಳು ಅಥವಾ ಅಜ್ವೈನನ್ನು ಚೆನ್ನಾಗಿ ಕೈಯಲ್ಲಿ ತಿಕ್ಕಿ ಒಗ್ಗರಣೆಗೆ ಹಾಕಬೇಕು. ನಂತರ ಸ್ವಲ್ಪ ಕಾಳು ಮೆಣಸಿನ ಪುಡಿ ಮತ್ತು 2 ಸ್ಪೂನ್ ಅಚ್ಚ ಖಾರದ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಸ್ಟವನ್ನು ಆಫ್ ಮಾಡಿಕೊಂಡು ಒಗ್ಗರಣೆಯನ್ನು ಆರಲು ಇಡಬೇಕು. ನಂತರ ಸ್ಮ್ಯಾಶ್ ಮಾಡಿಕೊಂಡ ಆಲೂಗಡ್ಡೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಗ್ಗರಣೆಯನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಬೇಕು. ಚೆನ್ನಾಗಿ ಆಲೂಗಡ್ಡೆ ಒಗ್ಗರಣೆಯ ಮಿಶ್ರಣವನ್ನು ಕಲಸಿಕೊಂಡು ಅದನ್ನು ನಿಂಬೆಹಣ್ಣಿನ ಗಾತ್ರದ ಉಂಡೆಗಳನ್ನು ಮಾಡಿ ರೆಡಿ ಇಟ್ಟುಕೊಳ್ಳಬೇಕು. ನಂತರ 2 ಪಾವು ಗೋಧಿ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿ 6 ಚಮಚ ಎಣ್ಣೆಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೇಕಾದಷ್ಟು ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಟ್ಟುಕೊಳ್ಳಬೇಕು. ಅದಕ್ಕೆ ಸ್ವಲ್ಪ 1-2 ಚಮಚ ಎಣ್ಣೆಯನ್ನು ಸವರಿ ಒಂದು ಮುಚ್ಚಳ ಮುಚ್ಚಿ 1 ಗಂಟೆ ನೆನೆಯಲು ಇಡಬೇಕು. ನಂತರ ಪೂರಿ ಹಿಟ್ಟಿಗೆ ಬೇಕಾದಷ್ಟು ಹಿಟ್ಟನ್ನು ಉಂಡೆಗಳನ್ನಾಗಿ ಮಾಡಿ ಇಟ್ಟುಕೊಂಡು ಪೂರಿ ಹಿಟ್ಟಿನ ಸೈಜಿಗೆ ಹಾಳೆ ಲಟ್ಟಿಸಿ ಮಧ್ಯದಲ್ಲಿ ಪಲ್ಯವನ್ನು ಹಾಕಿ ಮೇಲೊಂದು ಹಾಳೆಯನ್ನು ಮುಚ್ಚಿ ಸುತ್ತಲೂ ಪ್ಯಾಕ್ ಮಾಡಿಕೊಳ್ಳಬೇಕು. ನಂತರ ಸ್ವಲ್ಪ ಒಣ ಗೋಧಿ ಹಿಟ್ಟನ್ನು ಹಾಕಿಕೊಂಡು ಅದರ ಮೇಲೆಯೂ ಉದುರಿಸಿ ಹಗುರವಾಗಿ ಲಟ್ಟಿಸಿಕೊಳ್ಳಬೇಕು. ತುಂಬ ತೆಳ್ಳಗೆ ಮಾಡಬಾರದು. ಹಗುರವಾಗಿ ಲಟ್ಟಿಸಿಕೊಂಡು ಬಿಸಿ ತವದ ಮೇಲೆ ಪರೋಟವನ್ನು ಹಾಕಿ ತುಪ್ಪ ಅಥವಾ ಎಣ್ಣೆಯನ್ನು ಸವರಿ ಎರಡೂ ಬದಿಯಲ್ಲೂ ಚೆನ್ನಾಗಿ ಬೇಯಿಸಿಕೊಂಡರೆ ರುಚಿಕರವಾದ ಪರೋಟ ಸವಿಯಲು ಸಿದ್ಧ. ಚೆನ್ನಾಗಿ ಪರೋಟ ಸವಿಯಿರಿ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದಗಳು.